ನಮಸ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿಗೂ ಇವತ್ತು ನಮ್ಮ ಅಡುಗೆ ಮನೆ ಅಂದರೆ ಅಕ್ಷತಾ ಕಿಚನ್ಗೂ ಏನೋ ಒಂದು ನಂಟಿದೆ. ಇದು ಮೊದಲನೇ ವರಮಹಾಲಕ್ಷ್ಮಿ ಬಾಳೆ ಎಲೆ ಊಟ. ವರಮಹಾಲಕ್ಷ್ಮಿ ಹಬ್ಬನ ನಾವು ದೀಪ ಹಚ್ಚಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಾ ಆಚರಣೆ ಮಾಡ್ತಾ ಇಲ್ಲ. ನಾವು ವರಮಹಾಲಕ್ಷ್ಮಿ ಹಬ್ಬನ ಹಬ್ಬದ ಊಟದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬದ ಊಟನ ಮಾಡ್ಲಿಕ್ಕೆ ಬಂದಿರೋರು, ತಿನ್ಲಿಕ್ಕೆ ಬಂದಿರೋರು ಮಹಾಲಕ್ಷ್ಮಿ. ಇವತ್ತಿನ ವಿಶೇಷವಾದ ಅತಿಥಿನ ನಾನು ವೆಲ್ಕಮ್ ಮಾಡೋಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀನಿ ಅಂದರೆ, ಅವರೇ ವಿಭಿನ್ನ, ಎಲ್ಲರಿಗಿಂತ ವಿಭಿನ್ನ. ಏನೇ ಇದ್ರೂ ನೇರವಾಗಿ ಮಾತಾಡುವಂತಹ ಸ್ವಭಾವವುಳ್ಳ ನನ್ನ ನೆಚ್ಚಿನವರು, ಜಗತ್ತಿಗೆ ತುಂಬ ಜನಕ್ಕೆ ತುಂಬ ಬೇಕಾದವರು, ತುಂಬ ಇಷ್ಟವಾಗೋರು, ಅಷ್ಟೇ ಜನಕ್ಕೆ ಇಷ್ಟನೂ ಆಗದೆ ಇರೋರು, ಅಕ್ಕೈ ಪದ್ಮಶಾಲಿ. ಪೂರ್ಣ ಹೆಸರು ಅಷ್ಟೈಶ್ವರ್ಯ ಘನಸಂಪನ್ನೆ ದೊಡ್ಡ ಮನೆ ಅಕ್ಕಯ್ಯಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯಲ್ಲಿ ಕೂತ ಗೆಜ್ಜೆಯ ಕಾಲಿನ ನಾದವ ತೋರುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಭಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಪೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತ ಗಲದೆ ಭಕ್ತರ ಮನೆಯೊಳ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಪೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೇ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಹುತ ಬಾರೆ ಕುಂಕುಮಾಂಕಿತ ಪಂಕಜ ಲೋಚನೆ ಕುಂಕುಮಾಂಕಿತ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.